ಅಭಿವೃದ್ಧಿ ಮತ್ತು ಐಟಿ ಸಚಿವರು ತಂದಿರುವಂತಹ ಈ ಬಿಲ್ ಅನ್ನ ನಾನು ಪ್ರಬಲವಾಗಿ ವಿರೋಧಿಸ್ತಾ ಇದ್ದೇನೆ. ಒಂದು ಯಾವುದೇ ಶಾಸನ ಸಭೆಯಲ್ಲಿ ಯಾವುದೇ ಬಿಲ್ಗಳು ನಿಯಮಗಳು ಮಾಡಬೇಕಾದ್ರೆ ಅದು ಜನಪರವಾಗಿರಬೇಕು ಮತ್ತು ಅದರಿಂದ ರಾಜ್ಯದ ಜನರ ಹಿತ ಕಾಪಾಡಬೇಕು ಅಂತ ಇರಬೇಕು. ಈ ಬಿಲ್ನಲ್ಲಿ ರಾಜ್ಯದ ಜನರ ಹಿತನೂ ಇಲ್ಲ. ಬಿಲ್ಲಲ್ಲಿ ಮಾತಾಡ್ತದೆ. ಈ ಬಿಲ್ನಲ್ಲಿ ರಾಜ್ಯದ ಹಿತವನ್ನ ಕಾಪಾಡುವಂತ ಆಲೋಚನೆಯೂ ಇಲ್ಲ. ಯಾವುದೋ ಜನಸಾಮಾನ್ಯರಿಗೆ ಇದರಿಂದ ಭಾರಿ ಲಾಭ ಆಗುತ್ತೆ ಎನ್ನುವಂಥದ್ದು ಇಲ್ಲ. ಶಿವಣ್ಣ, ಇದರಿಂದ ಕೇವಲ ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಲಾಭ. ತನ್ನ ಪಾರ್ಟಿಯ ಲಾಭಕ್ಕೋಸ್ಕರ ಈ ಶಾಸನ ಸಭೆಯನ್ನ ದುರುಪಯೋಗ ಮಾಡುವಂತ ಪ್ರಯತ್ನವನ್ನ ಈ ಬಿಲ್ಲಿನ ಮುಖಾಂತರ ತರ್ತಾ ಇದ್ದಾರೆ ಅಂತೇಳಿ ನಾನು ಇದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧಿಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಐಟಿ ಸಚಿವರಿಂದ ಇದು ನಾವು ನಿರೀಕ್ಷೆ ಮಾಡಿರಲಿಲ್ಲ. ನೀವು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ನಿಮ್ಮ ಸರ್ಕಾರದ ಘೋಷಣೆ ಮಾಡ್ತಾ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ನಾವು ಇವಿಎಂ ಅನ್ನ ಬಿಟ್ಟು ಬ್ಯಾಲೆಟ್ ಪೇಪರ್ ನ ತರ್ತೀವಿ ಅಂತ ಹೇಳ್ತಾ ಇರುವಂತದ್ದು ಒಂದು ಪ್ರಗತಿ ಕಾಣ್ತಾ ಇರುವಂತಹ ಪ್ರಗತಿಶೀಲ ರಾಜ್ಯದ ಲಕ್ಷಣ ಅಲ್ಲ ಇದು. ಮತ್ ನೀವು ಇದರಲ್ಲಿ ಸ್ಪಷ್ಟ ಮಾಡಬೇಕಾದ್ರೆ ಏನು ಅಂತ ಕೇಳಿದ್ರೆ, ನೀವು ಇದರಲ್ಲಿ ಏನ್ ಹೇಳಿದಿರಿ? ನಂಬರ್ 2 ನಲ್ಲಿ ಮತದಾರರನ್ನು ದಬ್ಬಾಳಿಕೆ, ಬೆದರಿಕೆ ಮತ್ತು ಅನಗತ್ಯ ಪ್ರಭಾವದಿಂದ ರಕ್ಷಿಸಿ ಆ ಮೂಲಕ ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನ ಪಾವಿತ್ರ್ಯಗೊಳಿಸಲು ಸಂರಕ್ಷಿಸಲು ಅಂತ ಹೇಳ್ತಾ ಇದ್ದೀರಿ. ನೀವು ಇವಿಎಂ ನಲ್ಲಿ ಇದು ಯಾವುದು ಇರಲಿಲ್ವಾ? ಈ ಬ್ಯಾಲೆಟ್ ಪೇಪರ್ ತಂದ್ಬಿಟ್ರೆ ನಿಮಗೆ ಮತದಾರನ ದಬ್ಬಾಳಿಕೆ ಮಾಡಲಿಕ್ಕೆ, ಬೆದರಿಕೆ ಹಾಕ್ಲಿಕ್ಕೆ, ಅನಗತ್ಯ ಪ್ರಭಾವದಿಂದ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇಂದಿನ ಚುನಾವಣೆಗಳು, ಇನ್ನೊಂದು 20 ವರ್ಷದ ಹಿಂದಿನ ಚುನಾವಣೆಗಳು ಗ್ರಾಮೀಣ ಪ್ರದೇಶದಲ್ಲಿ ಹೇಗೆ ನಡೀತಿತ್ತು ಅಂತ ಗೊತ್ತಿದೆ. ಮತದಾರರ ಬೂತ್ ಕೇಂದ್ರಗಳಿಗೆ ಹೋಗಕ್ತಿರ್ಲಿಲ್ಲ, ಆ ಮತದಾನ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿರುವಂತಹ ಯಾರೋ ಪ್ರಭಾವಿ ವ್ಯಕ್ತಿ ಇಡೀ ಮತದಾನ ಮಾಡ್ತಾ ಇದ್ದಂತ ಉದಾಹರಣೆಗಳು ಎಷ್ಟೋ ಗ್ರಾಮಗಳಲ್ಲಿ ಅವತ್ತು ನಡೀತಾ ಇತ್ತು. ಅದನ್ನ ದೂರ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಇವಿಎಂ ತಂದಿದ್ದು. ಈಗ ಮತ್ತೆ ನೀವು ಇದನ್ನ ಬ್ಯಾಲೆಟ್ ತರ್ತೀರಿ ಅಂತಂದ್ರೆ ಇದರಲ್ಲಿ ಏನೋ ಒಂದು ದೊಡ್ಡ ಹುನ್ನಾರ ಅಡಗಿದೆ ಬಿಟ್ರೆ ಬೇರೆ ಏನೂ ಇಲ್ಲ. ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದರು, ಮೊನ್ನೆ ಕಳೆದ ವಾರ ಕುಣಿಗಲ್ನ ಸೊಸೈಟಿಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಆ ಮತದಾನ ಕೇಂದ್ರದ ಹೊರಗಡೆ ಬ್ಯಾಲೆಟ್ ಪೇಪರ್ಗಳು ಅಡ್ಡಾದಿಡ್ಡಿ ಹಿಡ್ಕೊಂಡು ಓಡಾಡುತ್ತಿದ್ದ ನಾವು ನೋಡ್ತಿದ್ದೀವಿ. ಇದು ಅದೇ ಪರಿಸ್ಥಿತಿಗೆ ಲೋಕಲ್ ಬಾಡಿಯ ಚುನಾವಣೆಗಳು ಹೋಗ್ಲಿಕ್ಕೆ ಸಾಧ್ಯ ಇದೆ. ಎರಡನೇದು, ಸರ್ಕಾರಿ ಆಡಳಿತ ಯಂತ್ರವನ್ನ ಈ ಚುನಾವಣೆಯಲ್ಲಿ ದುರುಪಯೋಗ ಮಾಡುವಂತ ಒಂದು ಹುನ್ನಾರ ಇದೆ. ನಿಮ್ಮದೇ ಪೊಲೀಸ್ ಅಧಿಕಾರಿಗಳು, ನಿಮ್ಮದೇ ತಹಸೀಲ್ದಾರರು, ನಿಮ್ಮದೇ ಕೇಂದ್ರ ಇವೆಲ್ಲವನ್ನು ಇರುವಂತ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆ ಈ ಬ್ಯಾಲೆಟ್ ಪೇಪರ್ ಮಾಡೋದ್ರ ಮುಖಾಂತರ ನಿಮ್ಮ ಸರ್ಕಾರದ ಆಡಳಿತ ಯಂತ್ರವನ್ನ ಉಪಯೋಗಿಸಿಕೊಂಡು ಇದನ್ನ ವೋಟ್ ಬ್ಯಾಂಕ್ ಕ್ಯಾಪ್ಚರ್ ಮಾಡುವಂತ ಒಂದು ಹುನ್ನಾರವನ್ನ ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಸರ್ಕಾರ ಇದೆ, ಬಹುಮತ ಇದೆ ಅನ್ನುವ ಕಾರಣಕ್ಕೋಸ್ಕರ ವಿರೋಧ ಪಕ್ಷದ ಕಾರ್ಯಕರ್ತರನ್ನ ಹೆಂಗೆ ನಡೆಸ್ಕೋತಾ ಇದ್ದೀರಿ ಅಂತ ಗೊತ್ತಿದೆ, ಅದಕ್ಕೆ ಚರ್ಚೆಗೆ ಬರಲ್ಲ ನಾನು. ಇದು ಕೂಡ ಅದೇ ರೀತಿ ದುರುಪಯೋಗ ಮಾಡಿಕೊಂಡು ಒಂದು ರಿಗ್ಗಿಂಗ್ ಮಾಡುವಂತ ಒಂದು ಹುನ್ನಾರವನ್ನ ಈ ಸರ್ಕಾರ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಸರಿಯಲ್ಲ. ನಾನು ನಿಮಗೆ ಗೊತ್ತಿತ್ತು, ಬಹಳ ವಿಚಿತ್ರ ಅಂತಂದ್ರೆ ನಿಮ್ಮ ನಾಯಕರು ಒಂದ್ ಕಡೆಗೆ ಮತದಾರರ ಪಟ್ಟಿ ಸರಿ ಇಲ್ಲ ಅಂತ ಹೇಳ್ತಾರೆ, ಆಮೇಲೆ ಇವಿಎಂ ಸರಿ ಇಲ್ಲ ಅಂತ ಹೇಳ್ತಾರೆ, ಸೋತ ತಕ್ಷಣನೇ ಇವಿಎಂ ಸರಿ ಇಲ್ಲ ಅಂತ ಅಂದ್ಬಿಡೋದು, ಆಮೇಲೆ ಬಹಳ ಹಿನ್ನಡೆ ಆಗ್ಬಿಟ್ರೆ ಮತದಾರರ ಪಟ್ಟಿ ಸರಿ ಇಲ್ಲ ಅಂತ ಅನ್ನೋದು. ನೀವು ಮೊದಲು ಮತದಾರರ ಪಟ್ಟಿ ಸರಿ ಇಲ್ಲ ಅಂದ್ರಿ, ಆಮೇಲೆ ಇವಿಎಂ ಸರಿ ಇಲ್ಲ ಅಂತೀರಿ, ಮತ್ತೆ ಈ ಚುನಾವಣೆಯಲ್ಲಿ ಸೋತ ನಂತರ ಮತದಾರರೇ ಸರಿ ಇಲ್ಲ ಅಂತ ಹೇಳ್ಬಿಡ್ತೀರಿ ನೀವು. ಇದು ನಿಮ್ಮ ಪರಿಸ್ಥಿತಿ. ಹಾಗಾಗಿ ನಿಮ್ಮ ಸೋಲಿಗೆ ಇವಿಎಂ ಕಾರಣ ಅಲ್ಲ, ನಿಮ್ಮ ಸೋಲಿಗೆ ಮತದಾರರ ಪಟ್ಟಿ ಕಾರಣ ಅಲ್ಲ, ನಿಮ್ಮ ಸೋಲಿಗೆ ನಿಮ್ಮ ಪಾರ್ಟಿಯ ನೀತಿ, ನಿಮ್ಮ ಪಾರ್ಟಿಯ ನಡವಳಿಕೆಗಳ ಕಾರಣ. ಹಾಗಾಗಿ ಇನ್ನೇನೋ ಚುನಾವಣೆಯಲ್ಲಿ ಸೋತಿದೀವಿ ಮತ್ತದಕ್ಕೆ ಗೆಲ್ಲಬೇಕು ಅನ್ನುವ ಕಾರಣಕ್ಕೆ ಇನ್ಯಾವುದೋ ಹೊಸ ಪ್ರಯೋಗಗಳನ್ನು ಮಾಡಬೇಡಿ. ನಾನು ಮಾನ್ಯ ಸಚಿವರಿಗೆ ಕೇಳ್ತೇನೆ, ನೀವು ಮತದಾರನ ದಬ್ಬಾಳಿಕೆಯಿಂದ, ಬೆದರಿಕೆಯಿಂದ, ಅನಗತ್ಯ ಪ್ರಭಾವದಿಂದ ಹೊರಗೆ ತರ್ತೀರಿ ಅಂದ್ರೆ ಹೆಂಗ್ ತರ್ತೀರಿ? ಇದ್ರಲ್ಲಿ ಹೇಳಿ ನೋಡೋಣ. ನಿಮ್ದೇ ಅದೇ ವ್ಯವಸ್ಥೆ, ಅದೇ ಮತದಾರರು, ಅದೇ ಅಧಿಕಾರಿ, ಹೆಂಗ್ ತರ್ತೀರಿ? ಹಾಗಾಗಿ ಇದನ್ನ ಮರುಚಿಂತನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಶಾಸನ ಸಭೆ ಇದಕ್ಕೆ ಒಪ್ಪಿಗೆ ಕೊಡ್ಲಿಕ್ಕೆ ಆಗಲ್ಲ ಅನ್ನೋಂಥದ್ದನ್ನ ನಾನು ನಿಮ್ಮ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇನೆ. ಇರತಕ್ಕಂಥ ವಿಚಾರವಾಗಿ ಕರೇಂದ್ರ ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ತಂದಿರತಕ್ಕಂಥ ಈ ತಿದ್ದುಪಡಿಯನ್ನ ಈ ನಮ್ಮ ಸದನ ತಕ್ಷಣನೇ ಒಪ್ಪಬೇಕಾಗಿತ್ತು. ಯಾಕಂದ್ರೆ ಇವಿಎಂ ಬಗ್ಗೆ ಈ ಸದನದಲ್ಲಿ ಮಾನ್ಯ
ಕಾಗೇರಿ ಅವರು ಅಧ್ಯಕ್ಷದಂಥ ಸಂದರ್ಭದಲ್ಲಿ ಸುಮಾರು ಒಂದು ದಿವಸ ಪೂರ್ಣ ಚರ್ಚೆ ಆಗಿತ್ತು. ಆ ಚರ್ಚೆಯೊಳಗೆ ಆಲ್ಮೋಸ್ಟ್ 30% ಆಫ್ ಟೈಮ್ ವಾಸ್ ಸ್ಪೆಂಟ್ ಆನ್ ದಿಸ್ ಇಲೆಕ್ಷನರಿಂಗ್ EVM ಎಟ್ಸೆಟ್ರಾ. ಅವತ್ತು ನನಗೆ ಸಿಕ್ಕಂಥ ಅವಕಾಶದೊಳಗೆ ಹಲವು ಪುರಾವೆಗಳನ್ನು ಸಹಿತ ಅವರ ಗಮನಕ್ಕೆ ಕೊಟ್ವಿ, ಸದನದ ಗಮನಕ್ಕೆ ಕೊಟ್ವಿ. ಅವತ್ತು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ವಾದ ಮಾಡ್ತಾ ಇದ್ರು, ಇಲೆಕ್ಷನ್ ಕಮಿಷನ್ಗೆ ನೀವೇನೀಗ ಶಿಫಾರಸು ಕಳಿಸ್ತಾ ಇದ್ದೀರಿ, ಈ ಹ್ಯಾಕ್ ಮಾಡ್ತಾರ ಅನ್ನುವಂಥ ನನ್ನ ಅನುಮಾನ ಏನಿತ್ತು ಅವತ್ತು ಅದು ಸರಿ ಆಗಬೇಕು ಅಂದರೆ ಎಥಿಕಲ್ ಹ್ಯಾಕಿಂಗ್ ಮಾಡ್ರಿ, ಎಥಿಕಲ್ ಹ್ಯಾಕಾಥಾನ್ ಮಾಡ್ರಿ, ಅಂದರೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ದೇಶಕ್ಕೆ ಕೊಡೋಕ್ಕಾಗತ್ತೆ ಅಂಥೇಳಿ ಚುನಾವಣಾ ಕಮಿಷನ್ಗೂ ಸಹಿತ ಸದನ ಅವತ್ತು ಒಕ್ಕೊರಲಿನಿಂದ ಕೇಳ್ತು. ಮಾನ್ಯ ಕಾಗೇರಿ ಅವರು ಒಂದು ದೀರ್ಘವಾಗಿರ್ತಕ್ಕಂಥ ಲೆಟ್ರು, 4 ಪುಟಗಳ ಪತ್ರವನ್ನು 3000 ಪೇಜಿನ ಪುರಾವೆಗಳೊಂದಿಗೆ ಇಲೆಕ್ಷನ್ ಕಮಿಷನ್ಗೆ ಕಳಿಸಿಕೊಟ್ಟಿದ್ರು. ಉದ್ದೇಶ ಏನಿತ್ತು ಅಂದರೆ EVM ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದೆ. ಈ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಈ ಹಿನ್ನೆಲೆಯೊಳಗೆ ದೇ ಮಸ್ಟ್ ರೀಥಿಂಕ್ ಅಬೌಟ್ EVMs ವಾಸ್ ದಿ ರೆಕಮೆಂಡೇಶನ್ ಆಫ್ ದಿಸ್ ಹೌಸ್. ಆದ್ದರಿಂದ ಈ ಹೌಸ್ನೊಳಗೆ EVM ಬಗ್ಗೆ ಚರ್ಚೆ ಮಾಡುವಾಗ ನಾವು ಆ ಚರ್ಚೆಯನ್ನು ನೆನಪಿನಲ್ಲಿ ಇಟ್ಕೊಳ್ಳೋಣ. ಆಮೇಲೆ ಚುನಾವಣೆಯ ರಿಸಲ್ಟ್ಗೆ ಕಾಂಗ್ರೆಸ್ ಎಲ್ಲರೂ ಸೋತಿರ್ಬೋದು, ಅದಕ್ಕಾಗಿ EVM ಮಾಡ್ತೀವಿ ಅನ್ನುವಂಥ ಮಾತೇನು ಬರ್ತಾ ಇದೆ ಅದಕ್ಕೆ ಯಾವುದು ಬಲ ಇಲ್ಲ ಅಂತೇಳಿ ನನಗೆ ಅನಿಸ್ತದೆ. ಸುರೇಶ್ ಕುಮಾರ್ ಮಾಡಬೇಡಿ.